ಇದೇ ಫ್ರೆಂಡ್ಸ್ ಎಂಟ್ರೆನ್ಸ್. ಇಲ್ಲೇ ಪಾರ್ಕಿಂಗ್ ಮಾಡಿ ಟಿಕೆಟ್ ತೊಗೊಂಡು ನಾವು ಮುಂದೆ ಹೋಗೋಣ ಬನ್ನಿ. ಫ್ರೆಂಡ್ಸ್ ಪಾರ್ಕಿಂಗ್ಲಿಂದ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು ಫ್ರೆಂಡ್ಸ್. ಇದೇ ಯಾನ ಕೇವ್ಸ್. ನೀವು ನೋಡಿ ಕಣ್ ತುಂಬಿಕೊಳ್ಳಿ. $120 ಮೀಟರ್ ಎತ್ತರದ ಭೈರವೇಶ್ವರ ಶಿಖರ, 90 ಮೀಟರ್ ಎತ್ತರದ ಮೋಹಿನಿ ಶಿಖರ. ಈ ಕೇವ್ಸ್ನ ಲೆಂತ್ ಅರ್ಚನಾ, ಯಾನ ಕೇವ್ಸ್ನ ಇಷ್ಟೇನು ಹೇಳುತ್ತೀನಿ ಕೇಳುವಾದಿ. ರಾಕ್ಷಸ ಭಸ್ಮಾಸುರನಿಗೆ ಶಿವನ ವರದಿಂದ ಅವನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮವಾಗುತ್ತಾರೆ ಎಂಬ ಶಕ್ತಿ ಸಿಗುತ್ತದೆ. ಈ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡಾಗ ವಿಷ್ಣುವು ಮೋಹಿನಿ ರೂಪ ತಾಳಿ ನೃತ್ಯದ ಮೂಲಕ ಭಸ್ಮಾಸುರನ ತಲೆಗೆ ಕೈ ಇಡಿಸುವಂತೆ ಮಾಡಿ ಅವನನ್ನು ಭಸ್ಮವಾಗಿಸುತ್ತಾನೆ. ಈ ಘಟನೆಯಿಂದ ಉಂಟಾದ ಬೆಂಕಿ ಮತ್ತು ಬೂದಿಯಿಂದ ಕಲ್ಲುಗಳು ಕಪ್ಪುವಾಗಿದ್ದಾವೆ. ವಾವ್ ಅರ್ಚನಾ, ಇಷ್ಟೆಲ್ಲ ಸ್ಟೋರಿ ಅದಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಮತ್ತು ನಮ್ಮ ತಮ್ಮ ಅಲ್ಲಿಗೆ ಹೋಗಿ ನಾವು ಹಿಸ್ಟ್ರಿಯನ್ನು ತಿಳ್ಕೊಂಡು ನಿಮ್ಗೆ ತಿಳಿಸಿವಿ. ಏನಾದರೂ ತಪ್ಪಿದ್ದಲ್ಲಿ ನಮ್ಮನ್ನು ಕ್ಷಮಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.